1,000 ರೂಪಾಯಿಗೆ ಚಾನಲ್ ಮೇಲೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ಗಂಟೆಯ ವಾಚ್ ಅವರ್. ನಮಸ್ಕಾರ ಸ್ನೇಹಿತರೆ, ನಾನು ಹಾಕಿರೋ ಥಂಬ್ನೇಲ್ ನೋಡಿ, ಟೈಟಲ್ ನೋಡಿ ನೀವು ವಿಡಿಯೋ ಮೇಲೆ ಬಂದಿದ್ದೀರಾ. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. 1,000 ರೂಪಾಯಿಗೆ ಚಾನಲ್ ಮೇಲೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ಗಂಟೆಯ ವಾಚ್ ಅವರ್ ಹೇಗೆ ಮತ್ತು ಯಾರು ಮಾಡಿ ಕೊಡ್ತಾರೆ ಅಂತ. ಮೊದಲು ಹೀಗೆ ನಾವು 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ಗಂಟೆಯ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡ್ರೆ ಏನಾಗುತ್ತೆ ನೋಡೋಣ. ಇದು ತಿಳಿದುಕೊಳ್ಳೋದು ತುಂಬ ಅವಶ್ಯ ಸ್ನೇಹಿತರೆ. ಇದನ್ನು ನೀವು ತಿಳ್ಕೊಂಡ್ರೆ ಮುಂದೆ ನಿಮ್ಮ ಯೂಟ್ಯೂಬ್ ಪಯಣ ಸರಿಯಾಗಿ ಸಾಗುತ್ತೆ. ನೋಡಿ ಸ್ನೇಹಿತರೆ, ಏನೋ ಒಂದು ಕನಸಿಟ್ಕೊಂಡು ನೀವು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ. ಯೂಟ್ಯೂಬ್ ಮೇಲೆ ತುಂಬ ಜನ ಈ ಕಂಡ ಕನಸುಗಳನ್ನು ನನಸು ಕೂಡ ಮಾಡಿಕೊಳ್ತಿದ್ದಾರೆ. ನೀವು ಕೂಡ ನಿಮ್ಮ ಕನಸು ಸಾಕಾರ ಮಾಡ್ಕೋಬಹುದು ಸ್ನೇಹಿತರೆ. ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ, ಹಲವಾರು ಜನ ಯೂಟ್ಯೂಬ್ ಮೇಲೆ ಬಂದು ತಮ್ಮ ಬದುಕನ್ನೇ ಬದಲಾಯಿಸಿಕೊಂಡಿದ್ದಾರೆ. ಯೂಟ್ಯೂಬ್ ಮೇಲೆ ಬಂದು ಹಣದ ಜೊತೆಗೆ ಹೆಸರು ಕೂಡ ಮಾಡಿದ್ದಾರೆ. ಅಂಥವರ ಬಗ್ಗೆ ನಿಮಗೆ ಗೊತ್ತಿರಬಹುದು, ನೀವು ಕೇಳಿರ್ಬೋದು ಸ್ನೇಹಿತರೆ. ಅವರನ್ನು ನಾವು ನೋಡಿದರೆ ನಮಗೂ ಆಸೆ ಹುಟ್ಟುತ್ತೆ. ನಾವು ಕೂಡ ಈ ರೀತಿ ಹಣ ಮಾಡಬೇಕು, ಹೆಸರು ಮಾಡಬೇಕು, ನಮ್ಮ ಬದುಕು ಬದಲಾಗಬೇಕು, ನಮ್ಮ ಜೀವನ ಶೈಲಿ ಬದಲಾಗಬೇಕು ಅಂತ. ಆದರೆ ಈ ಯೂಟ್ಯೂಬ್ ಮೇಲೆ ಬಂದು ಹಣ ಮಾಡಿ ಹೆಸರು ಮಾಡಿದ್ದು ಮಾತ್ರ ನೋಡ್ತೀವಿ. ಅವರು ಈ ಲೆವೆಲ್ಗೆ ಬರಬೇಕಾದ್ರೆ ಪಟ್ಟ ಪರಿಶ್ರಮ, ಅವರ ಬಿಡದೆ ದಿನನಿತ್ಯ ಮಾಡ್ತಿರೋ ಕೆಲಸ ನಾವು ಯಾವತ್ತೂ ನೋಡಲ್ಲ. ಇದು ನಮ್ಮ ದೊಡ್ಡ ಡ್ರಾಬ್ಯಾಕ್ ಸ್ನೇಹಿತರೆ. ನಾವು ಮೊದಲು ನೋಡಬೇಕಾಗಿರೋದನ್ನು ನೋಡದೆ ಅವರು ಮಾಡ್ತಿರೋ ಹೆಸರು, ಆಸ್ತಿ, ಅಂತಸ್ತು ಅಷ್ಟೇ ನಾವು ನೋಡ್ತೀವಿ. ಅದನ್ನು ನೋಡಿಕೊಂಡೇ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದನ್ನು ನೋಡಿ ಸ್ಟಾರ್ಟ್ ಮಾಡಿದ್ದರಿಂದನೇ ನಾವು ಇವತ್ತು ಗೆಲ್ಲೋಕೆ ಆಗ್ತಿಲ್ಲ ಸ್ನೇಹಿತರೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದರ ಮೇಲೆ ವಿಡಿಯೋ ಹಾಕಿ ತಿಂಗಳಿಗೆ 8,000ದಿಂದ 8 ಲಕ್ಷದವರೆಗೆ ಹಣ ಮಾಡ್ಬೋದು. ಅಷ್ಟೇ ಏಕೆ, ತಿಂಗಳಿಗೆ 60 ಲಕ್ಷ ಹಣ ಮಾಡೋರು ಕೂಡ ಇದ್ದಾರೆ. ಆದರೆ ಅದಕ್ಕೆ ತಕ್ಕಂತೆ ಅವರ ಪರಿಶ್ರಮ ಕೂಡ ಇದೆ. ಮಾಡೋ ಕೆಲಸನ ಚಾಚು ತಪ್ಪದೆ ಪ್ರತಿದಿನ ಮಾಡ್ತಾರೆ. ಅವ್ರು ಮಾಡ್ತಿರೋ ಕೆಲಸ ನೀಟಾಗಿರುತ್ತೆ. ಅವ್ರು ಯೂಟ್ಯೂಬ್ ಮೇಲೆ ಬರುವಾಗ ನಾನು ಏನು ಮಾಡಬಲ್ಲೆ, ನಾನು ಮಾಡ್ತಿರೋದು ಜನ ಯಾವ ರೀತಿ ನೋಡಲಿಕ್ಕೆ ಇಷ್ಟಪಡ್ತಾರೆ, ನಾನು ಆ ರೀತಿ ಪ್ರಸ್ತುತಪಡಿಸಬಲ್ಲೇನಾ, ಹಾಗೆ ಇದನ್ನೇ ನಾನು ದಿನ ಕೊಡಬಲ್ಲೇನಾ, ಇದೆಲ್ಲ ನೋಡಿಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ. ಏನು ಯೋಚನೆ ಮಾಡಿ ಬಂದಿರ್ತಾರೋ ಅದರ ಮೇಲೆ ಶ್ರದ್ಧೆ ಇಟ್ಟು, ತನ್ನ ಮೇಲೆ ಭರವಸೆ ಇಟ್ಟುಕೊಂಡು ಅಕ್ಕಪಕ್ಕದವರ ಮಾತುಗಳನ್ನು ಬದಿಗೊತ್ತಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಅಂತಹ ಹಲವಾರು ಜನ ಈಗ ತಮ್ಮ ಬದುಕನ್ನೇ ಬದಲಾಯಿಸಿಕೊಂಡಿದ್ದಾರೆ ಸ್ನೇಹಿತರೆ. ಆದರೆ ನಾವು ಒಮ್ಮೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಈ ರೀತಿ ಯೋಚಿಸಿ ಯೂಟ್ಯೂಬ್ ಮೇಲೆ ಬಂದಿದ್ದೀವೆಯಾ? ಯಾರು ಆ ರೀತಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ಯೂಟ್ಯೂಬ್ ಮೇಲೆ ಬಂದಿದ್ದಾರೆ ಅಂತವರು ತಮ್ಮ ಲಕ್ಷ್ಯ ತಲುಪುತ್ತಾರೆ. ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಯೂಟ್ಯೂಬ್ ಇರುವವರೆಗೂ ಅವರು ತಮ್ಮ ಬದುಕನ್ನು ಖುಷಿಯಾಗಿ ಸಾಗಿಸ್ತಾರೆ. ಇನ್ನು ಈ ಎಲ್ಲೋ ನೋಡಿ ಯೂಟ್ಯೂಬ್ ಮೇಲೆ ಬಂದವರು ತಮ್ಮ ಲಕ್ಷ್ಯ ತಲುಪುವಲ್ಲಿ ಎಡುತ್ತಾರೆ. ಏನೋ ಲಕ್ ಚೆನ್ನಾಗಿದ್ದರೆ ಅವರು ಸಕ್ಸಸ್ ಕಾಣ್ಬೋದು. ಆದರೆ ಇದು 99.9% ಜನರಿಗೆ ಹೀಗೆ ಲಕ್ ಇರಲ್ಲ. ನೀವು ನೋಡಿರ್ಬೋದು, 10 ಕೋಟಿ ಜನರಲ್ಲಿ 1 ಲಕ್ಷ ಜನ ಮಾತ್ರ ಸಕ್ಸಸ್ ಕಾಣ್ತಾರೆ. ಸೊ ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ನಾವು ಮಾಡುವ ಕೆಲಸನ ಭಕ್ತಿಯಿಂದ ಅದನ್ನು ತಿಳ್ಕೊಂಡು ಮಾಡಬೇಕು. ನನ್ನ ಪಯಣ ತಲುಪಬೇಕಾದ ಸ್ಥಳದ ಕಡೆ ಇರಬೇಕು. ಏನು ಯೋಚನೆ ಮಾಡದೆ ನಾವು ನಮ್ಮ ಪಯಣ ಪ್ರಾರಂಭಿಸಿದರೆ ಮತ್ತೆ ಮರಳಿ ಅದೇ ಜಾಗಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ನಾವು ತಲುಪಬೇಕಾದ ಸ್ಥಳದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದಾಗ ಜನ ಏನು ಮಾಡ್ತಾರೆ ಅಂದರೆ, ಇವನ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಸೊ ಜೋಪಾನಾಗಿ ಇವರನ್ನು ಮರಳಿ ಇವರ ಸ್ಥಳಕ್ಕೆ ಬಿಡೋಣ ಅಂತ ಅದೇ ಸ್ಥಳಕ್ಕೆ ಮರಳಿ ತಂದು ಜನ ಬಿಡ್ತಾರೆ. ಹಾಗಾಗಿ ಸ್ಪಷ್ಟ ಗುರಿ ಇಟ್ಟುಕೊಂಡು ನಿಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ಗೆ ನೀವು ಯಾವ ರೀತಿ ವಿಡಿಯೋ ಹಾಕ್ಬೋದು, ಹಾಗೆ ನಾನು ಎಲ್ಲಿಯವರೆಗೆ ಇದನ್ನು ತೆಗೆದುಕೊಂಡು ಹೋಗಬಲ್ಲೆ ಅನ್ನೋದನ್ನು ಯೋಚನೆ ಮಾಡಿ ನಿಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ನಾನು ತುಂಬ ಜನರಿಗೆ ನೋಡಿದ್ದೇನೆ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಏನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿರ್ತಾರೆ, ಆದರೆ ಮಧ್ಯದಲ್ಲಿ ಯಾವುದೋ ಒಂದು ತುಂಬ ವೈರಲ್ ಆದ ವಿಡಿಯೋ ಬಂದು ಬಿಡ್ತು, ಅದನ್ನು ನೋಡಿ ಮಾಡ್ತಿರೋದನ್ನು ಬಿಟ್ಟು ಅದು ಹಚ್ಕೊಳ್ಳೋದು. ಅದು ನಡೀತಿಲ್ಲ ಅಂದಾಗ ಬೇರೆ ಮತ್ತೊಂದು ಏನೋ ಬಂತು, ಅದರ ಮೇಲೆ ವಿಡಿಯೋ ಮಾಡೋದು. ಹೀಗೆ ಸಿಕ್ಕುದನ್ನು ಹಾಕ್ತಾ ಹೋದಾಗ ಚಾನಲ್ ಗ್ರೋ ಆಗಲ್ಲ. ಹೀಗೆ ಕಷ್ಟಪಟ್ಟು ಒಮ್ಮೆ ಯೂಟ್ಯೂಬ್ ಬಿಡೋ ಹಂತಕ್ಕೆ ಬಿಡೋದು. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡಿ, ನಾನು ಚಾನಲ್ ಮಾಡಿ ಏನು ಕಂಟೆಂಟ್ ಹಾಕಬಲ್ಲೆ, ಯಾವ ವಿಷಯದ ಮೇಲೆ ವಿಡಿಯೋ ಹಾಕಬಲ್ಲೆ, ಹಾಗೆ
ಈ ರೀತಿಯ ವಿಷಯವನ್ನು ನಾನು ಎಷ್ಟು ದಿನ ಹಾಕಬಲ್ಲೆ ಇದೆಲ್ಲ ಯೋಚನೆ ಮಾಡಿ ದಿನ ಒಂದು ವಿಡಿಯೋ 6ರಿಂದ 8 ತಿಂಗಳವರೆಗೆ ಹಾಕಿದಾಗ ಮಾತ್ರ ಸಕ್ಸಸ್ ಸಿಗೋ ಚಾನ್ಸ್ ಇದೆ. ಇಲ್ಲ ಅಂದರೆ 1.1% ಜನರಲ್ಲಿ ಬೆರೆಯಬೇಕಾಗುತ್ತೆ. ಲಕ್ ಹೊಡಿತು ಓಕೆ, ಇಲ್ಲ ಅಂದರೆ ಗುಡ್ ಬೈ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 20-30 ವಿಡಿಯೋ ಹಾಕುವಷ್ಟು ನಮ್ಮ ತಲೆ ಓಡುತ್ತೆ. ಅದು ಯಾವುದೇ ವಿಷಯ ಇರಲಿ, 20-30 ವಿಡಿಯೋ ಆದಮೇಲೆ ವಿಷಯ ಮುಗಿದು ಮುಂದೆ ಏನು ವಿಡಿಯೋ ಹಾಕೋದು ಅಂತ ಯೋಚನೆ ಶುರುವಾಗುತ್ತೆ. ಸೊ ಅದಕ್ಕಾಗಿ ನಾನು ಏನು ವಿಷಯ ತೆಗೆದುಕೊಂಡು ಲಾಂಗ್ ಟೈಮ್ ವಿಡಿಯೋ ಹಾಕಬಹುದು ಅದನ್ನು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿ. ಇನ್ನು 1,000 ರೂಪಾಯಿಗೆ ಚಾನಲ್ ಮೇಲೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ಗಂಟೆಯ ವಾಚ್ ಅವರ್ ಬಗ್ಗೆ ನೋಡೋಣ. ಸೊ ಬಂದಿರೋದೇ ನೀವು ಅದಕ್ಕಾಗಿ. ನೋಡಿ ಸ್ನೇಹಿತರೆ, ಈ ರೀತಿಯ ಕೆಲಸ ಮಾಡೋರು ಈಗಿನ ಸಮಯದಲ್ಲಿ ತುಂಬ ಜನ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದರೆ ತುಂಬ ಜನ ಸಿಗ್ತಾರೆ. ಬಟ್ ನೀವು ಯೋಚನೆ ಮಾಡಿ ನೋಡಿ, ಅವ್ರು ಬಂದಿರೋದು ಕೂಡ ದುಡ್ಡು ಮಾಡಲಿಕ್ಕೆ. ಸೊ ದುಡ್ಡು ಮಾಡಲಿಕ್ಕೆ ಅಂತ ಇದೊಂದು ದಾರಿ ಅವರು ಹುಡುಕಿರೋದು. ಸೊ ನಾನು ನಿಮಗೆ ಇಂಥವರ ಹತ್ರ ಹೋಗಿ ನಿಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಇದು ಸರಿಯಾದ ಮಾರ್ಗ ಅಲ್ಲ. ಯೂಟ್ಯೂಬ್ ಮೇಲೆ ಹಣ ಮತ್ತು ಹೆಸರು ಮಾಡಿಕೊಳ್ಳೋದಕ್ಕೆ ನೀವು ಈ ರೀತಿ ನಿಮ್ಮ ಕ್ರೈಟೀರಿಯಾ ಮಾಡಿಕೊಂಡ್ರೂ ಕೂಡ ನಿಮಗೆ ಇದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ. ಯಾಕೆ ಅಂತ ತಿಳಿದುಕೊಳ್ಳಬೇಕು ಅಂದರೆ ಕಾಮೆಂಟ್ ಮಾಡಿ ವಿಡಿಯೋ ಮಾಡ್ತಾನೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಮಾಹಿತಿ ಮುಂದೆಯೂ ಬೇಕು ಅಂದರೆ ಈಗಲೇ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.